ಹಲೋ, ನಾನು ಶೀಲಾ ಅಂತ ಯೂನಿವರ್ಸಿಟಿ ಏರಿಯಾದಲ್ಲಿ ಇದ್ದೀನಿ, ಗಾನರಿದ್ದಿ ಅಪಾರ್ಟ್ಮೆಂಟ್ನಲ್ಲಿ. ನನಗೆ ಒಂದು 3 ವರ್ಷದಿಂದ ಫ್ರೋಜನ್ ಶೋಲ್ಡರ್ ಪ್ರಾಬ್ಲಮ್ ಆಗಿ ರೈಟ್ ಶೋಲ್ಡರ್ ತುಂಬ ಸ್ವೆಲ್ಲಿಂಗ್ ಬಂದಿತ್ತು, ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಯಾವ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ, ತಲೆ ಬಾಚ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಬಟ್ಟೆ ಹಾಕ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಮನೆ ಕೆಲಸ ಯಾವುದೂ ಮಾಡೋಕ್ಕಾಗ್ತಾ ಇರಲಿಲ್ಲ, ನಿದ್ದೆ ಸರಿಗೆ ಬರ್ತಾ ಇರಲಿಲ್ಲ, ತುಂಬ ಕಷ್ಟಪಡ್ತಾಯಿದ್ದೆ. 1 ವರ್ಷದಲ್ಲಿ ಕನ್ವಾ, ಅಪೋಲೋ, ಇನ್ನೂ 2-3 ಹಾಸ್ಪಿಟ್ಲಿಗೆ, ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿದ್ದೆ. MRI ಮಾಡಿಸಿದೆ. 1 ವರ್ಷ ಇಡೀ ಅಲೋಪತಿ ಮೆಡಿಸಿನ್ ತೊಗೊಂಡೆ. ಕೊನೆಗೆ ಅಮೃತ್ ನೋನಿ ಒಂದು 6 ತಿಂಗಳು ತೊಗೊಂಡು ಟ್ರೈ ಮಾಡಿದೆ. ನನಗೆ ಯಾವುದಲ್ಲೂ ಇಂಪ್ರೂವ್ಮೆಂಟ್ ಕಾಣಿಸ್ಲಿಲ್ಲ. ತುಂಬ ನೋವಲ್ಲೇ ಇದ್ದೆ. ಒಂದು ದಿವಸ ನಾನು ಸಚಿನ್ ಭಟ್ ಅಂಗಡಿಗೆ ಇಲ್ಲಿ ಬಂದಾಗ, ನಮ್ಮ ಗಾನರಿದ್ದಿ ಅಪಾರ್ಟ್ಮೆಂಟ್ ಹತ್ರ ಅವ್ರ ಅಂಗಡಿಗೆ ಬಂದಾಗ, ಅವರು ಯಾಕೆ ಮೇಡಮ್ ತುಂಬ ದಿವಸ ಆಯಿತು ನಿಮ್ಮನ್ನು ನೋಡಿ, ಏನಾಗಿದೆ, ಹುಷಾರಿಲ್ವಾ ಅಂತ ಕೇಳಿದರು. ನಾನು ನೋಡಿನೇ ಅವರಿಗೆ ಒಂಥರ ಅನ್ನಿಸ್ತು. ನಾನು ಹೌದು ಸಚೀಂದ್ರವರೇ, ನನಗೆ ತುಂಬ ಈ ಥರ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದೆ. ಅವರು ಅಂದರು, ನೋನಿ ವೆಲ್ನೆಸ್ ಸ್ವಲ್ಪ ತಗೊಂಡು ನೋಡಿ, ಮೋದಿ ಕೇರ್ದು ನೋನಿ ವೆಲ್ನೆಸ್ ಅಂತ ಅಂದರು. ನನಗೆ ಯಾವುದ್ರ ಮೇಲೆ ನಂಬಿಕೆನೇ ಇರಲಿಲ್ಲ. ಈಗ 1 ವರ್ಷದಿಂದ ಅನುಭವಿಸಿ ತುಂಬ ಕಷ್ಟ ಆಗಿತ್ತು. ಆದ್ರೂ ನೋಡೋಣ ಒಂದು ಸಲ ಅಂತ ನೋನಿ ವೆಲ್ನೆಸ್ ತೊಗೊಂಡೆ. 1 ಬಾಟ್ಲು ಬೆಳಿಗ್ಗೆ 7 ಗಂಟೆಗೆ ಒಂದು ಸಲ, ಸಾಯಂಕಾಲ 8 ಗಂಟೆಗೆ ಒಂದು ಸಲ ತೊಗೊಳ್ತಾ ಇದ್ದೆ. ಇದ್ರ ಜೊತೆಗೆ ಕ್ಯಾಲ್ಸಿಯಂ ಮತ್ತು D3 ಇದೆರಡೂ ತೊಗೊಳ್ತಾ ಇದ್ದೆ. ಬೆಳಿಗ್ಗೆ 1, ಸಾಯಂಕಾಲ 1 ತೊಗೊಳ್ತಾ ಇದ್ದೆ. ನಾನು ತೊಗೊಳ್ತಾ 1 ತಿಂಗಳಲ್ಲೇ ನನಗೆ ಅನ್ನಿಸ್ತು, ಹೌದು ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಅಂತ. ನನಗೆ ಗ್ರ್ಯಾಜುವಲಿ ಇಂಪ್ರೂವ್ ಆಗ್ತಾ ಬಂತು. ಇದ್ರ ಜೊತೆಗೆ ಅಲೋವೆರಾ ಜ್ಯೂಸು, ಆಮ್ಲ ಇಲ್ಲ ಅಲೋವೆರಾ ಒಂದು ಜ್ಯೂಸ್ ಬರುತ್ತೆ, ಅದನ್ನು ತೊಗೊಳ್ತಾ ಇದ್ದೆ. ಹೆಂಗೂ ಇಷ್ಟೆಲ್ಲ ಆಗಿದೆಲ್ಲ ನೋಡೋಣ, ಟ್ರೈ ಮಾಡೋಣ ಅಂತ ಇದು 3-4 ಐಟಮನ್ನು ತೊಗೊಳ್ತಾ ಇದ್ದೆ. ನನಗೆ 3 ಮಂತಲ್ಲಿ ನನಗೆ 25% ಇಂಪ್ರೂವ್ ಆಗ್ತಾ ಬಂತು. ನಾನು ಇವಾಗ ಚೆನ್ನಾಗಿ ನಿದ್ದೆ ಮಾಡ್ತೀನಿ, ಮನೆಯಲ್ಲಿ ಎಲ್ಲ ಕೆಲಸನೂ ಮಾಡ್ಕೊಳ್ತೀನಿ ನಿಧಾನಕ್ಕೆ. ಪ್ರೋಟೀನ್ ಇದಾದಮೇಲೆ ಒಂದು 3 ತಿಂಗಳಾದಮೇಲೆ ಪ್ರೋಟೀನ್ ತೊಗೊಳಕ್ಕೆ ಶುರು ಮಾಡಿದೆ. D3 ವಿಟಮಿನ್ ಅಲ್ಲದೆ, ಕ್ಯಾಲ್ಸಿಯಂ ಅಲ್ಲದೆ ಪ್ರೋಟೀನ್ ಇಟ್ಸ್ ಎ ಮಸ್ಟ್. ಬೆಳಿಗ್ಗೆ 1 ಸಲ ಇಲ್ಲ ಸಾಯಂಕಾಲ 1 ಸಲ, 2 ಸಲ ತೊಗೊಂಡ್ರೂ ಒಳ್ಳೆಯದು, ಅದು ನಿಮ್ಮ ಇಷ್ಟ. ನನಗೆ ಒಟ್ಟಿನಲ್ಲಿ ಇವಾಗ 6 ತಿಂಗಳಿಂದ ನಾನು ಇವ್ರ ಹತ್ರ ತೊಗೊಳ್ತಾ ಇದ್ದೀನಿ. ನನಗೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ನಾನು ಎಲ್ರಿಗೂ ಹೇಳೋದು ಏನಂತಂದರೆ, 1 ಸಲ ಟ್ರೈ ಮಾಡಿ, 1 ತಿಂಗಳು ಟ್ರೈ ಮಾಡಿ, 2 ಮಂತ್ ಟ್ರೈ ಮಾಡಿ, 3 ಮಂತ್ ಟ್ರೈ ಮಾಡಿ. ನಿಮಗೇ ಗೊತ್ತಾಗುತ್ತೆ, ಗ್ರ್ಯಾಜುವಲಿ ಇಂಪ್ರೂವ್ಮೆಂಟ್ ಇರುತ್ತೆ, ಒಳ್ಳೆಯದಾಗುತ್ತೆ. 30+, 40+, 50+, ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ ಇದೆಯೋ, ಈ ಥರ ನಿದ್ದೆ ಪ್ರಾಬ್ಲಮ್ಮು, ಮೈಕೈ ನೋವು, ಮಂಡಿ ನೋವು, ಇಂಥದ್ದೆಲ್ಲ ಯಾರ್ಯಾರಿಗಿದೆಯೋ ಟ್ರೈ ಮಾಡಿ, ಒಳ್ಳೆಯದಾಗುತ್ತೆ. ಜೈ ಮೋದಿ ಕೇರ್, ಜೈ ಭಾರತ್ ಮೋದಿ ಕೇರ್.